ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್. ಇವತ್ತು ಮ್ಯಾಚ್ ಬಂದ್ಬಿಟ್ಟು ರಾಜಸ್ಥಾನ್ ರಾಯಲ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮ್ಯಾಚ್ ಇದೆ. ಡೆಲ್ಲಿ ಅವರ ಒಂದು ದರಿದ್ರ ಯಾವ ರೀತಿ ಇದೆ ಅಂದ್ರೆ ಖಂಡಿತವಾಗ್ಲೂ ಸೂಪರ್ ಬಲ್ಲ, ಅದ್ಭುತವಾಗಿದೆ ದರಿದ್ರ ಖಂಡಿತವಾಗ್ಲೂ. ಯಾಕೆ ಅಂದ್ರೆ ಮೇನ್ ಆಗಿ ಗುಜರಾತ್ ಮೇಲೆ 1 ರನ್ ಇಂದ ಸೋಲ್ತಾರೆ, RCB ಮೇಲೆ 70ಕ್ಕೆ ಆಲ್ ಔಟ್ ಆಗ್ತಾರೆ, ಅದಾದ್ಮೇಲೆ ಗೆಲ್ಲ ಮ್ಯಾಚ್ ಎಲ್ಲ ಸೋಲ್ತಾರೆ, ಈ 260 ಹೊಡಿತಾರೆ, ಆ ಮ್ಯಾಚ್ ಸೋಲ್ತಾರೆ. ಅಷ್ಟೊಂದು ದರಿದ್ರ ಇದೆ ಆ ಡೆಲ್ಲಿ ಮ್ಯಾಚ್ಗಳು. ಕಂಪೇರ್ ಮಾಡಿ ನೋಡಿ, ಗುಜರಾತ್ ಮೇಲೆ 1 ರನ್ ಇಂದ ಸೋಲ್ತಾರೆ, ಅದಾದ್ಮೇಲೆ ನಮ್ಮ RCB ಮೇಲೆ 70ಕ್ಕೆ ಆಲ್ ಔಟ್ ಆಗ್ತಾರೆ, ಇನ್ನೊಂದು ಬಂದ್ಬಿಟ್ಟು 265 ರನ್ ಹೊಡೆದ್ರು ಅಲ್ಲಿ ಸೋಲ್ತಾರೆ. ಆ ರೀತಿ ಇದೆ ಡೆಲ್ಲಿ ದರಿದ್ರ ಖಂಡಿತವಾಗ್ಲು. ಮತ್ತೆ ಇವತ್ತು ರಾಜಸ್ಥಾನ್ ಮೇಲೆ ಏನ್ ಮಾಡ್ತಾರೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಇವತ್ತು ಯಾರು ಗೆಲ್ಬೋದು ಪ್ರಿಡಿಕ್ಷನ್ ಮಾಡಿ ಮಾತಾಡೋಣ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿದ್ದು ಒಂದೇ ಒಂದು, ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ, ರಾಜಸ್ಥಾನ್ ಗೆಲ್ಲುತ್ತಾ ಡೆಲ್ಲಿ ಗೆಲ್ಲುತ್ತಾ, ಕೆಳಗಡೆ ಕಮೆಂಟ್ ಮಾಡಿ. ಕಮೆಂಟ್ ಯಾರಾದ್ರೂ ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡ್ತಿರೋ ಅವ್ರ ಹೆಸರನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇವರು ಕರೆಕ್ಟಾಗಿ ಪ್ರಿಡಿಕ್ಷನ್ ಮಾಡಿದ್ರು, ಪ್ರಿಡಿಕ್ಷನ್ ಮಾಡೋದು ಎಕ್ಸ್ಪರ್ಟ್ ಅಂತ ಹೇಳಿ ಕಂಗ್ರಾಚುಲೇಷನ್ ಹೇಳ್ತಾ ನಿಮ್ಮ ಹೆಸರು ಹೇಳ್ತೀನಿ. ನನ್ನ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರಬೇಕಾದ್ರೆ ನೀವು ಖಂಡಿತವಾಗ್ಲೂ ಕಮೆಂಟ್ ಮಾಡಲೇಬೇಕು, ಕಮೆಂಟ್ ಮಾಡಿ ಸರಿನಾ. ಇನ್ನು ವಿಷಯಕ್ಕೆ ಬಂದ್ಬಿಡೋಣ. ಖಂಡಿತವಾಗ್ಲೂ ರಾಜಸ್ಥಾನ್ ಅಂತ ಟಾಪ್ ಅಲ್ಲಿ ಇದೆ, ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್ ಅವರು ಮಾತ್ರ ಬ್ಯಾಟಿಂಗ್ ಅಂತ ತಗೊಂಡಾಗ ಅದ್ಭುತವಾಗಿ, ಅಮೋಘವಾಗಿ, ಆಕರ್ಷಕವಾಗಿ, ಅಮೇಸಿಂಗ್ ಆಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಬೌಲಿಂಗ್ ಅಲ್ಲಿ ಕೂಡ ಅದೇ ರೀತಿ ಆಗ್ತಾ ಇದೆ. ಈಗ ಜೋಫ್ರಾಚರ್ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ರಾಜಪುಂಜ ಆಗಿರ್ಬೋದು, ಬ್ರಿಜೇಶ್ ಆಗಿರ್ಬೋದು, ಒಳ್ಳೆ ಬೌಲಿಂಗ್ ಆಗ್ತಾ ಇದೆ. ಕ್ಯಾಪ್ಟನ್ಸಿನ ಹಂಗೆ ಮಾಡ್ತಾ ಇದ್ದಾರೆ ರಿಯಾನ್ ಪರಾಗ್ ಅವರು. ಲಾಸ್ಟ್ ಟೈಮ್ ನೋಡಿರ್ತಾರ ಏನೇನೋ ಅದೇನೋ ಶುಶ್ ಅಂತೇಳಿ ಹೊಗೆ ಬಿಟ್ಟಿದ್ರು. ಆ ಹೊಗೆ ಬಿಟ್ಟಿದ್ದಕ್ಕೆ ಅವ್ರಿಗೆ ಏನು ಬ್ಯಾನ್ ಏನು ಮಾಡಿಲ್ಲ, ಬಟ್ ಅವ್ರಿಗೆ ಫೈನ್ ಹಾಕಿದೆ. 25% ಮ್ಯಾಚ್ ಫೀಸ್ ಏನೆಲ್ಲ ಇದು ಮಾಡಿದ್ದಾರೆ, ಫೀಸ್ ಹಾಕಿದ್ದಾರೆ ಅಷ್ಟೇ, ಫೈನ್ ಹಾಕಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಬ್ಯಾನ್ ಏನು ಮಾಡಿಲ್ಲ. ಬಟ್ ಡೆಲ್ಲಿದೆ ಒಂದು ಕತೆ ಬೇರೆ ಆಗ್ತಾ ಇದೆ. ಬಟ್ ಈ ಮ್ಯಾಚ್ ಕೂಡ ರಾಜಸ್ಥಾನದಲ್ಲಿ ಆಗ್ತಾ ಇದೆ, ರಾಜಸ್ಥಾನದಲ್ಲೇ ಜೈಪುರದಲ್ಲಿ ಆಗ್ತಾ ಇದೆ. ರಾಜಸ್ಥಾನ್ ಅವ್ರಿಗೆ ಹೋಮ್ ಗ್ರೌಂಡು ತುಂಬಾ ಆಕ್ಟಿವ್ ಎಲ್ಲ ಮಾಡಿರ್ತಾರೆ. ನೋಡಿರ್ತಾರ ನಿನ್ನೆ ಹೋಮ್ ಗ್ರೌಂಡ್ ಅಲ್ಲೇ ಗುಜರಾತ್ ಗೆದ್ದೇ ಬಿಡ್ತಾರೆ RCB ವಿರುದ್ಧ. ಖಂಡಿತವಾಗ್ಲೂ ತುಂಬಾ ಬೇಜಾರು ಕೂಡ ಆಯ್ತು ಇವರು ಸೋತ್ ಮೇಲೆ. RCB ಏನು ಮಾಡೋಕ್ಕಾಗಲ್ಲ, ಒಂದು ಪಂದ್ಯ ಆದ್ಮೇಲೆ ಗೆಲುವು ಸೋಲು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಎಲ್ಲ ಮ್ಯಾಚ್ ನಾವು ಗೆಲ್ಬೇಕಂತ ಏನಿಲ್ಲ, ಏನಕ್ಕಂದ್ರೆ ಇದು ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು RCBಗೆ. ಯಾಕೆಂದ್ರೆ ಮಿಡ್ಲ್ ಅಲ್ಲಿ ಬ್ಯಾಟಿಂಗ್ ಏನೋ ಕೊಲಾಪ್ಸ್ ಆಗ್ತಾ ಇದೆ ಮೇನ್ ಆಗಿ, ಸರಿನಾ. ಇನ್ನು ಅದಾದ್ಮೇಲೆ ಮ್ಯಾಚ್ ಏನಂದ್ರೆ ಜೈಪುರಲ್ಲಿ ಆಗ್ತಾ ಇದ್ದ ಕಾರಣ ಏನಾಗುತ್ತಂದ್ರೆ ಆಲ್ಮೋಸ್ಟ್ ಅಲ್ಲೂ ಜೈಪುರದಲ್ಲಿ ಹೈ ಸ್ಕೋರ್ ಗೇಮ್ ಕಡಿಮೆನೆ. ಯಾಕಂದ್ರೆ ಹೈ ಸ್ಕೋರ್ ಅಂದ್ರೆ ಈಗ ಹೈ ಸ್ಕೋರ್ ಗೇಮ್ ಅಂದ್ರೆ 240 250 ಗೇಮ್, 200 ಅಂದ್ರೆ ಕಾಮನ್ ಪಾಯಿಂಟ್, ಅದು 250 ಹೈಯೆಸ್ಟ್ ಸ್ಕೋರು. ಆದ ಕಾರಣ ಅಲ್ಲಿ ಆಡ್ತಾ ಇದಾರೆ. ಇನ್ನು ಪ್ಲೇಯಿಂಗ್ 11 ಇಂಜುರೀಸ್ ಏನೇನು ತಗೋಬೇಕು ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಡೆಲ್ಲಿ ಕೂಡ ನಿಂಗಿಡಿ ಒಬ್ರು ಬಿಟ್ರೆ ಇನ್ನು ಇಂಜುರೀಸ್ ಯಾವ ಇಲ್ಲ, ಬಟ್ ಅವ್ರೊಬ್ಬರೇ ಇಂಜುರಿ ಇದ್ದಾರೆ. ಇನ್ನು ಅದಾದ್ಮೇಲೆ ಮೇನ್ ಆಗಿ ಡೆಲ್ಲಿಲಿ ಅಂಥದ್ದೇನು ಅಪ್ಡೇಟ್ಗಳೇ ಬೇರೆ ಏನಿಲ್ಲ, ಆಲ್ಮೋಸ್ಟ್ ಆಲು ಸೇಮ್ ಟೀಮೇ ಆಡಬಹುದು ಅನ್ಸುತ್ತೆ. ಇನ್ನು ರಾಜಸ್ಥಾನದಲ್ಲಿ ಕೂಡ ಒಳ್ಳೆ ಕಂಬ್ಯಾಕ್ ಮಾಡಿದ್ರೆ, ಪೆರಾರ್ ಆಗಿರ್ಬೋದು, ಮಿಡ್ಲ್ ಆರ್ಡರ್ಲಿ ಜುರೈಲ್ ಆಗಿರ್ಬೋದು, ಲಾಸ್ಟ್ ಟೈಮಲ್ಲಿ ಒಳ್ಳೆ ಚೆನ್ನಾಗಿ ಬ್ಯಾಟ್ ಮಾಡಿ ಚೆನ್ನಾಗಿ ಕಂಬ್ಯಾಕ್ ಅಂತೂ ಮಾಡಿದ್ರು ರಾಜಸ್ಥಾನ ಕೂಡ. ಯಾಕಂದ್ರೆ ಟಾಪ್ 3 ಹೋದ್ರೆ ಮತ್ತೆ ಆಡೋರು ಯಾರಿಲ್ಲ ಗುರು ರಾಜಸ್ಥಾನದಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಅಂಥದ್ದೇನು ಇಲ್ಲ. ಸಖತ್ತಾಗಿ ಆಡಕ್ಕೆ ಕಂಬ್ಯಾಕ್ ಮಾಡಿದ್ರು ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರ ಅಂತ ನನ್ನ ಪ್ರಿಡಿಕ್ಷನ್ ಕೇಳಬೇಕಾದ್ರೆ ಖಂಡಿತವೂ ಡೆಲ್ಲಿ ಕಂಬ್ಯಾಕ್ ಮಾಡುತ್ತೆ ಅಂತ ಅನಿಸ್ತಾ ಇದೆ. ಅಷ್ಟು ದರಿದ್ರ ಇದ್ರೂ ಕೂಡ ಆ ದರಿದ್ರನ ತುಳಿದು ಮತ್ತೆ ಮೇಲೆ ಬರ್ತಾರ ಅಂತ ಅನಿಸ್ತಾ ಇದೆ. ಡೆಲ್ಲಿ ಮ್ಯಾಚ್ ಗೆಲ್ಬಹುದು ಅಂತ ಹೇಳ್ತಾ ಇದ್ದೆ. ನನ್ನ ಪ್ರಿಡಿಕ್ಷನ್ ಡೆಲ್ಲಿ, ಸರಿನಾ. ನೋಡೋಣ ಏನ್ ಮಾಡ್ತಾರೆ ಅಂತ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಷ್ಟು ದರಿದ್ರವಾಗಿ ಸೋತಿರೋ ಡೆಲ್ಲಿ ಇವತ್ತು ಮತ್ತೆ ಕಂಬ್ಯಾಕ್ ಮಾಡಿ ನಾವಿದೀವಿ ಅಂತ ತೋರಿಸ್ಕೊಂತಾರ ಅಂತ ಅನಿಸ್ತಾ ಇದೆ. ಹೇಳಕ್ಕಾಗಲ್ಲ, 2020 ಮ್ಯಾಚ್ ಅಲ್ಲಿ ಯಾರು ಒಬ್ರು ಆಡಿದ್ರು ಸಾಕು, ಎಲ್ಲ ಆಡೋ ಅವಶ್ಯಕತೆನೇ ಇರಲ್ಲ, ಸರಿನಾ. ಇನ್ನು ಅದಾದ್ಮೇಲೆ ವಾಟ್ ಎಕ್ಸ್ಪೆಕ್ಟ್ ಜೈಪುರದಲ್ಲಿ ಏನ್ ಆಗ್ಬೋದಪ್ಪ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ ಕೇಳೋದಾದ್ರೆ ದಿಸ್ ವಿಲ್ ಬಿ ಸಮ್ಮರ್ ಅಂಡರ್ 40 ಡಿಗ್ರೀಸ್ ಉಷ್ಣಾಂಶ. ಅಂದ್ರೆ 40 ಡಿಗ್ರೀಸ್ ಅಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ. ಆಫ್ಟರ್ನೂನು ಹಬ್ಬ ಇರಕ್ಕಾಗಲ್ಲ ಗುರು ಅಂತೆಲ್ಲ ಹೇಳ್ತಾ ಇದಾರೆ. ಏರ್ ಸ್ಟೇಯಿಂಗ್ ಹೆವಿಲಿ, ಗಾಳಿ ಜಾಸ್ತಿ ಬೀಸ್ತಾ ಇದೆ ಈವ್ನಿಂಗ್ ಟೈಮ್ ಅಲ್ಲಿ. ದ ಬ್ಲಾಕ್ ಸಾಯಿಲ್ ಪಿಚ್ ಅಂತ, ಇದು ಬ್ಲಾಕ್ ಸಾಯಿಲ್ ಸರ್ಫೇಸ್ ಅಂತೆ, ಕಪ್ಪು ಮಣ್ಣಿನ ಸರ್ಫೇಸ್ ಆಗಿರೋ ಕಾರಣ ಸ್ವಲ್ಪ ಗ್ರಾಸ್ ಹುಲ್ಲು ಬೆಳ್ಕೊಂಡಿದೆ, ಇದಾಗ್ಬೋದು. ಸ್ಲೋ ಮತ್ತೆ ಬೌನ್ಸರ್ಗೆ ತುಂಬಾ ಕಷ್ಟ ಆಗ್ತಾ ಇದೆ ಈ ಪಿಚ್ ಅಲ್ಲಿ. ಬಟ್ ದಿಸ್ ಡಿಡ್ ನಾಟ್ ಡಾಮಿನೇಟ್ ಓನ್ಲಿ ಗೇಮ್ ಫೇರ್ಲೆಸ್ ಸೀಸನ್. ಇದು ಯಾಕೋ ಇವೆಲ್ಲ ಇದ್ರೂ ಕೂಡ ಅವೇನ್ ಡಾಮಿನೇಟ್ ಮಾಡಲ್ಲ, ಅವೇನ್ ಡಾಮಿನೆನ್ಸ್ ಮಾಡಲ್ಲ ಖಂಡಿತವಾಗ್ಲು. ಯಾಕೆಂದ್ರೆ ಫೇರ್ ಕ್ರಿಕೆಟ್ ಆಗ್ತಾ ಇದೆ, ಫೇರ್ಲೆಸ್ ಕ್ರಿಕೆಟ್ ಸೀಸನ್ ಆಗ್ತಾ ಇದೆ. 6ನೇ ಕ್ಲಾಸ್ ಅಗೇನ್ಸ್ಟ್ SRH ಇಲ್ಲಿ 230 ರನ್ ಹೊಡೆದಿದ್ರು, ಇದರಲ್ಲೇ ಈಸಿಯಾಗಿ ಚೇಂಜ್ ಕೂಡ ಮಾಡ್ತಾರೆ ಅಂತೆಲ್ಲ ಹೇಳ್ತಾ ಇದಾರೆ ಖಂಡಿತವಾಗ್ಲು, ಸರಿನಾ. ಇನ್ನು ಕಷ್ಟ ಅನ್ಸುತ್ತೆ ಅಂತ ಹೇಳಕ್ಕಾಗಲ್ಲ. ಇನ್ನು ಹೆಡ್ ಟು ಹೆಡ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ 15 ರಾಜಸ್ಥಾನ ಗೆದ್ದಿದ್ದಾರೆ, 15 ಡೆಲ್ಲಿ ಗೆದ್ದಿದ್ದಾರೆ. 50-50 ಲೆವೆಲ್ ಇದೆ. ಸೂಪರ್ ಒಂದು ಗೇಮ್ ಮ್ಯಾಚ್ ಬೇಕಾಗಿತ್ತು.
ವಿಚ್ ನೀಡ್ ಎ ಸೂಪರ್ ಓವರ್ ಟು ಡಿಸೈಡೆಡ್ ಟು ಮ್ಯಾಟರ್ಸ್ ಅಂತ ಹೇಳ್ತಾರೆ. ಖಂಡಿತವಾಗ್ಲು ಮೊನ್ನೆನೇ ಸೂಪರ್ ಓವರ್ ಆಗಿದೆ ಗುರು, ಬೇಡಪ್ಪ ಮತ್ತೆ ಸೂಪರ್ ನೋಡೋಕೆ ನಮ್ಗೆ ಇಷ್ಟ ಇಲ್ಲ, ಇಂಟ್ರೆಸ್ಟ್ ಆಗಲ್ಲ. ಇನ್ನು ಪ್ಲೇಯಿಂಗ್ ಲೆವೆನ್ ಅಂತ ತಗೊಂಡ್ರೆ ಖಂಡಿತವಾಗ್ಲು ಜೈಸ್ವಾಲ್ ಆಡ್ತಾರೆ, ವೈಭವ್ ಸೂರ್ಯವಂಶಿ ಆಡ್ತಾರೆ, ಜೂಜ್ರೇಲ್, ರಿಯಾನ್ ಪರಾಗೋ, ಡೆವಿನ್ ಪರೋರಿಯಾ, ಶುಭಮ್ ದುಬೆ, ರವೀಂದ್ರ ಜಡೇಜಾ. ಶುಭಮ್ ದುಬೆ ಲಾಸ್ಟ್ ಮ್ಯಾಚ್ ಸೂಪರ್ ಆಗಿ ಆಡಿದ್ರು ಖಂಡಿತವಾಗ್ಲು. ರವೀಂದ್ರ ಜಡೇಜಾ, ಧನುಷ ಶನಾಂಕ, ಜೋಫರ್ ಆರ್ಚರ್, ನಂಡ್ರೆ ಬರ್ಗರ್, ಬಿಂಜೇಶ್ ಶರ್ಮಾ, ರವಿ ಬಿಷ್ಣು ಇವರು ಆಡ್ತಾರೆ. ಇನ್ನು ಅದಾದ್ಮೇಲೆ ಡಿಲ್ಲಿ ತಗೊಂಡಾಗ ನಿಂಗಿಡಿ ಬೀಂಗ್ ಲೈಟ್ ಟ್ರೈನಿಂಗ್ ಫಾಲೋಯಿಂಗ್ ಸ್ಕ್ಯಾರಿ ಹೆಡ್ ಇಂಜುರಿ ಅಗೇನೆಸ್ಟ್ ಪಂಜಾಬ್ ಬಟ್ ಈ ವಿಲ್ ನಾಟ್ ಪ್ಲೇ ದ ಗೇಮ್ ಎಟ್, ಅಂದ್ರೆ ಮ್ಯಾಚ್ ಆಡಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರೋಟೋಕಾಲ್ ಪ್ರಕಾರ, ಸರಿನಾ. ಇನ್ನು ಪ್ಲೇಯಿಂಗ್ ಲೆವೆನ್ ತಗೊಂಡಾಗ ಇದರಲ್ಲಿ ಸಾಯಿಲ್ ಪರಕ್ ಲಾಸ್ಟ್ ಮ್ಯಾಚ್ ಏನು ಆಡಲಿಲ್ಲ, ಡಕೌಟ್ ಹಾಕ್ಬಿಡ್ತಾರೆ ಭುವನೇಶ್ವರ್ ಕುಮಾರ್ ಬೋಲ್ಡ್ ಆಗ್ತಾರೆ. ಆ ಕಾರಣಕ್ಕೇನೆ ಅಭಿಷೇಕ್ ಪುರಲ್ಲ ಮತ್ತೆ ಓಪನರ್ ಆಗಿ ತರ್ಕೊಂಡ್ ಬರ್ಬೋದು, ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ರು ಅಂತ. KL ರಾಹುಲ್, ನಿತೀಶ್ ರಾಣಾ, ಸಿಮ್ರಿಜ್ ರಿಜ್ವಿ, ಸ್ಟಬ್ಸ್, ಡೇವಿಡ್ ಮಿಲ್ಲರ್, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ಮಿಚೆಲ್ ಸ್ಟಾರ್ಕ್ ನಾಳೆ ಆಡ್ತಾರೆ. ದುಮಾನ್ ಚೀಮರ, ನಟರಾಜನ್, ವಿಪ್ರಾಜ್ ನಿಗಮ್ ಇವರು ಬ್ಯಾಟಿಂಗು ಬೌಲಿಂಗ್ ಅಲ್ಲಿ ಆಡೋ ಬೌಲರ್ಗಳು. ಪ್ಲೇಯಿಂಗ್ ಅನ್ನ ತಗೊಂಡಾಗ ಡಿಲ್ಲಿ ಈ ರೀತಿ ಆಡುತ್ತೆ ಅಂತ ಹೇಳ್ಬೋದು. ಟೀಮ್ ಕಂಪೇರ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ರಾಜಸ್ಥಾನನೇ ಸ್ಟ್ರಾಂಗ್ ಇದೆ ಗುರು, ನಿನ್ನೆ ಆಗಿದ್ದು ಅದನ್ನೇ ತಾನೆ. ಟೀಮ್ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ RCB ಹಿಂಗೆ ಇದ್ದಿದ್ದು, ಸರಿನಾ. ಆಮೇಲೆ ಹಿಂಗಾಯ್ತು, ಸೋತ್ರು ತಾನೆ. ಅದೇ ರೀತಿಯಾಗಿ ನಾಳೆ ರಾಜಸ್ಥಾನ ಕೂಡ ಸೋಲ್ಬಹುದು ಅಂತೆಲ್ಲ ಅನಿಸ್ತಾ ಇದೆ. ಅವ್ರೇನಿಲ್ಲ 220 ಹೊಡೆದ್ರು ಕೂಡ ಡಿಲ್ಲಿಲಿ ರಾಹುಲ್ ಯಾರೋ ಒಬ್ರು ನಿಂತ್ಕೊಂಡು ಸರಿಯಾಗಿ ಬ್ಯಾಟಿಂಗ್ ಆಡ್ತಾರೆ, ಕೊನೆಗೆ ಗೆಲ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಇದೆ ಅಂತ. ಈ IPL ನೋಡ್ಕೊಬಹುದು, ಸುಮಾರಾಗಿ 43 ಮ್ಯಾಚ್ಗಳಾಗಿದ್ದಾವೆ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮ್ಯಾಚ್ಗಳು ಗೆದ್ದಿರೋದು ಚೇಜಿಂಗ್ ಮ್ಯಾಚ್ಗಳು ತುಂಬಾ ಗೆದ್ದಿದ್ದಾವೆ. ನಾಳೆ ಮ್ಯಾಚ್ಗಳು ಚೇಜಿಂಗ್ ಮ್ಯಾಚ್ ಆಗ್ತದೆ ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ. ಯಾಕಂದ್ರೆ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಾದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಲೇಬೇಕು. ಮಿಸ್ ಮಾಡ್ದೇ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಹಿಂಗೆ ಇದ್ದಿದ್ದು, ಸರಿನಾ. ಆಮೇಲೆ ಹಿಂಗಾಯ್ತು, ಸೋತ್ರು ತಾನೆ. ಅದೇ ರೀತಿಯಾಗಿ ನಾಳೆ ರಾಜಸ್ಥಾನ ಕೂಡ ಸೋಲ್ಬಹುದು ಅಂತೆಲ್ಲ ಅನಿಸ್ತಾ ಇದೆ. ಅವ್ರೇನಿಲ್ಲ 220 ಹೊಡೆದ್ರು ಕೂಡ ಡಿಲ್ಲಿಲಿ ರಾಹುಲ್ ಯಾರೋ ಒಬ್ರು ನಿಂತ್ಕೊಂಡು ಸರಿಯಾಗಿ ಬ್ಯಾಟಿಂಗ್ ಆಡ್ತಾರೆ, ಕೊನೆಗೆ ಗೆಲ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ಆಗ್ತಾ ಇದೆ ಅಂತ. ಈ IPL ನೋಡ್ಕೊಬಹುದು, ಸುಮಾರಾಗಿ 43 ಮ್ಯಾಚ್ಗಳಾಗಿದ್ದಾವೆ. ಇದರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಮ್ಯಾಚ್ಗಳು ಗೆದ್ದಿರೋದು ಚೇಜಿಂಗ್ ಮ್ಯಾಚ್ಗಳು ತುಂಬಾ ಗೆದ್ದಿದ್ದಾವೆ. ನಾಳೆ ಮ್ಯಾಚ್ಗಳು ಚೇಜಿಂಗ್ ಮ್ಯಾಚ್ ಆಗ್ತದೆ ಅನ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಡ್ತಾರೆ, ಏನೆಲ್ಲ ಮಾಡ್ತಾರೆ ಅಂತ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದು ಮಾತ್ರ ಮಾಡಿಬೇಡಿ. ಯಾಕಂದ್ರೆ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರಬೇಕಾದ್ರೆ ನೀವು ದಯವಿಟ್ಟು ಕಮೆಂಟ್ ಮಾಡಲೇಬೇಕು. ಮಿಸ್ ಮಾಡ್ದೇ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.